ಹಾಯ್ ಅಂಡ್ ಹಲೋ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಲಿಕ್ವಿಡೇಷನ್ ಆಫ್ ಎ ಕಂಪನಿ ಚಾಪ್ಟರ್ದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಲಿಕ್ವಿಡೇಷನ್ ಆಫ್ ಎ ಕಂಪನಿ ಅಥವಾ ಲಿಕ್ವಿಡೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್ ಆಫ್ ಅ ಕಂಪನಿ ಮೀನ್ಸ್ ದ ಟರ್ಮಿನೇಷನ್ ಆಫ್ ದ ಲೀಗಲ್ ಎಕ್ಸಿಸ್ಟೆನ್ಸ್ ಆಫ್ ಅ ಕಂಪನಿ. ಅಂದರೆ ವೈಂಡಿಂಗ್ ಅಪ್ ಅಂದರೆ ಆ ಕಂಪ್ನಿನ ಕ್ಲೋಸ್ ಮಾಡ್ತಾ ಇರೋದು ಅಂತ. ಟರ್ಮಿನೇಷನ್ ಅಂದರೆ ಕ್ಲೋಸ್ ಮಾಡ್ತಾ ಇರೋದು ಅಂತ ಅರ್ಥ. ಲೀಗಲ್ ಎಕ್ಸಿಸ್ಟೆನ್ಸ್ ಆಫ್ ಅ ಕಂಪನಿ, ಯಾವ ಒಂದು ಕಂಪನಿ ಲೀಗಲ್ ಆಗಿ ಎಸ್ಟಾಬ್ಲಿಷ್ ಆಗಿತ್ತೋ ಆ ಒಂದು ಕಂಪನಿನ ಆ ಒಂದು ಕಂಪ್ನಿಲಿರುವಂಥ ಮೆಂಬರ್ಸ್ನ ಒಂದು ಫೋರ್ಸ್ನ ಮೇಲಾದರೂ ಆಗಿರ್ಬೋದು ಅಥವಾ ಕೋರ್ಟ್ನ ಒಂದು ಆರ್ಡರ್ ಪ್ರಕಾರ ಆಗಿರ್ಬೋದು ಅಥವಾ ಕಂಪನಿಯಲ್ಲಿರೋ ಮೆಂಬರ್ಸ್ನ ಡಿಸೈಡ್ ಮಾಡಿ ಒಂದು ಕಂಪ್ನಿನ ಸ್ಟಾಪ್ ಮಾಡೋಣ ಅಂತ ಹೇಳ್ಕೊಂಡು ಮಾಡೋಂಥ ಪ್ರೋಸೆಸ್ಸೇ ಲಿಕ್ವಿಡೇಷನ್. ಈ ಒಂದು ಲಿಕ್ವಿಡೇಷನ್ ಆಗೋ ಟೈಮಲ್ಲಿ ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾಡ್ತಾರೆ ಅಂದರೆ ದ ಅಸೆಟ್ಸ್ ಆಫ್ ದ ಕಂಪನಿ ಆರ್ ಡಿಸ್ಪೋಸ್ಡ್. ಇವಾಗ ಕಂಪ್ನಿನ ಕ್ಲೋಸ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿರೋ ಅಸೆಟ್ಸ್ನೆಲ್ಲ ಅಲ್ಲೇ ಬಿಟ್ಟೋಗ್ಬಿಡೋದು ಅಲ್ವಾ. ಅಲ್ಲಿರೋಂಥ ಅಸೆಟ್ಸ್ನ ಈಗ ಒಂದು ಕರೆಂಟ್ ಇಯರ್ ಅಲ್ಲಿ ಅದಕ್ಕೆ ಏನು ಬೆಲೆ ಇದೆ ಅಂತ ನೋಡಿಕೊಂಡು ಅದನ್ನ ವ್ಯಾಲ್ಯೂ ಮಾಡ್ತಾರೆ. ಅದನ್ನ ವ್ಯಾಲ್ಯೂ ಮಾಡಿ ಡಿಸ್ಪೋಸ್ಡ್ ಆಫ್ ಅಂದರೆ ಅದನ್ನ ಅಲ್ಲಿರೋಂಥ ಮೆಂಬರ್ಸ್ ಅವರ ಶೇರ್ಸ್ ಏನಿದೆ ಅದ್ರ ಪ್ರಕಾರ ಅವ್ರಿಗೆ ಶೇರ್ ಮಾಡ್ತಾ ಹೋಗ್ತಾರೆ. ದಟ್ ಡೆಟ್ಸ್ ಆರ್ ಪೇಯ್ಡ್. ಕಂಪನಿ ಕ್ಲೋಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ಅವ್ರು ಏನೆಲ್ಲ ಸಾಲಗಳನ್ನ ಮಾಡಿದ್ದಾರೆ ಆ ಸಾಲನೆಲ್ಲ ತೀರಿಸ್ತಾ ಹೋಗ್ತಾರೆ. ಅಮೌಂಟ್ ರಿಯಲೈಸ್ ಆಗಿರುತ್ತಲ್ಲ, ಅಮೌಂಟ್ ರಿಯಲೈಸ್ ಆಗಿರೋದ್ರ ಹೆಲ್ಪ್ನ ತಗೊಂಡು ಡೆಟ್ಸ್ನೆಲ್ಲ ಪೇ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಔಟ್ ಆಫ್ ಅಮೌಂಟ್ ರಿಯಲೈಸ್ಡ್ ಫ್ರಮ್ ಅಸೆಟ್ಸ್ ಫ್ರಮ್ ದ ಕಾಂಟ್ರಿಬ್ಯೂಟರ್ಸ್ ಮೇಡ್ ಬೈ ದ ಮೆಂಬರ್ಸ್. ಕಾಂಟ್ರಿಬ್ಯೂಷನ್ಸ್ ಮೇಡ್ ಬೈ ದ ಮೆಂಬರ್ಸ್ ಅಂತ ಏನಿದೆ ಆ ಮೆಂಬರ್ಸು ಆ ಕಂಪ್ನಿಗೆ ಎಷ್ಟು ದುಡ್ದಿರ್ತಾರೆ ಅನ್ನೋದ್ರ ಮೇಲೆ ಅಥವಾ ಅವರಿಗೆ ಎಷ್ಟು ಶೇರ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಅಸೆಟ್ ರಿಯಲೈಸ್ ಆಗಿರುತ್ತಲ್ಲ ಆ ಅಮೌಂಟನ್ನ ಅವರಿಗೆ ಶೇರ್ ಮಾಡ್ತಾ ಹೋಗ್ತಾರೆ. ಇಫ್ ಸರ್ಪ್ಲಸ್ ಅಂದರೆ ಜಾಸ್ತಿ ಅಮೌಂಟ್ ಮಿಕ್ಕಿದೆ ಅಂದರೆ ಅಮಾಂಗ್ ದ ಮೆಂಬರ್ಸ್ ಪ್ರಪೋರ್ಷನ್ ಟು ದೇರ್ ಹೋಲ್ಡಿಂಗ್ಸ್, ಅದೇ ಅಂದರೆ ಮೆಂಬರ್ಸ್ ಅವ್ರಿಗೆ ಏನು ಶೇರ್ ಇದೆ ಅಲ್ವಾ ಆ ಶೇರ್ನ ಪ್ರಕಾರ ಅವರಿಗೆ ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ, ಎಕ್ಸ್ಟ್ರಾ ಮನಿ ಏನು ಉಳ್ಕೊಂಡಿರ್ತಾರೆ. ಈ ನೆಕ್ಸ್ಟಿಗೆ ಲಿಕ್ವಿಡೇಟರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಲಿಕ್ವಿಡೇಟರ್ಸ್ ಅಂದ್ರೆ ಏನು ಅಂದ್ರೆ ವೆನ್ ದೇರ್ ಇಸ್ ಅ ಲಿಕ್ವಿಡೇಷನ್ ಆಫ್ ಅ ಕಂಪನಿ ಒನ್ ಆರ್ ಮೋರ್ ಪರ್ಸನ್ಸ್ ಆರ್ ರಿಕ್ವೈರ್ಡ್ ಟು ಬಿ ಅಪಾಯಿಂಟೆಡ್ ಸ್ಪೆಷಲಿ ಫಾರ್ ಕಂಡಕ್ಟಿಂಗ್ ದ ಲಿಕ್ವಿಡೇಷನ್. ಅಂದ್ರೆ ಲಿಕ್ವಿಡೇಷನ್ ಆಗುವಂಥ ಟೈಮಲ್ಲಿ ಒಬ್ಬ ಪರ್ಸನ್ನ ನೇಮಕ ಮಾಡ್ತಾರೆ. ಅವನು ಆ ಕಂಪನಿಯಲ್ಲಿರುವಂಥ ಅಸೆಟ್ಸ್ನೆಲ್ಲ ರಿಯಲೈಸ್ ಮಾಡಿ ಆ ಒಂದು ಅಮೌಂಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಒಂದು ಅಕೌಂಟ್ನ ಪ್ರಿಪೇರ್ ಮಾಡಿಕೊಡ್ತಾನೆ. ಆ ಒಂದು ಅಕೌಂಟಲ್ಲಿ ಮೆಂಬರ್ಸಿಗೆ ಎಷ್ಟು ಕೊಡಬೇಕು, ಕ್ರೆಡಿಟರ್ಸ್ ಎಷ್ಟು ಕೊಡಬೇಕು, ಪಾರ್ಟ್ನರ್ಸ್ಗೆ ಎಷ್ಟು ಕೊಡಬೇಕು, ಯಾವೆಲ್ಲ ಅಸೆಟ್ಸ್ ಎಷ್ಟು ರಿಯಲೈಸ್ ಆಗಿದೆ ಅನ್ನೋಂಥ ಅಕೌಂಟ್ನ ಪ್ರಿಪೇರ್ ಮಾಡಿಕೊಡ್ತಾನೆ. ಅವನಿಗೆ ಲಿಕ್ವಿಡೇಟರ್ ಅಂತ ಕರೀತಾರೆ. ನಾವೀಗ ಒಂದು ಚಾಪ್ಟರ್ ಮಾಡೋವಂಥದ್ದು ಲಿಕ್ವಿಡೇಟರ್ಸ್ ಅಕೌಂಟ್, ಓಕೆನಾ, ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ಸ್. ಇದಿಷ್ಟು ಇದರ ಒಂದು ಬ್ರೀಫ್ ಡೆಫಿನೇಷನ್ ಅಥವಾ ಬ್ರೀಫ್ ಮೀನಿಂಗ್. ಒಂದು ಕ್ವೆಶನ್ ನೋಡೋದಾದ್ರೆ ಪ್ರಾಬ್ಲಮ್ ನಂಬರ್ 1. ಫಸ್ಟಿಗೆ ಪ್ರಾಬ್ಲಮ್ ನಂಬರ್ 1, ಐಶ್ವರ್ಯ ಅಂಡ್ ಕಂಪನಿ ಲಿಮಿಟೆಡ್ ವಿಚ್ ಹ್ಯಾಸ್ ಗಾನ್ ವಾಲಂಟರಿ ಲಿಕ್ವಿಡೇಷನ್. ಅಂದ್ರೆ ಐಶ್ವರ್ಯ ಅಂಡ್ ಕಂಪನಿ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ. ಆ ಒಂದು ಕಂಪನಿ ಲಿಕ್ವಿಡೇಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ, ಓಕೆನಾ. ಅಂದ್ರೆ ಕಂಪನಿನ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ದ ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್. ಒಂದು ಲಿಕ್ವಿಡೇಟರ್ಸ್ ಫೈನಲ್, ಇವಾಗ ನಾವೇ ಲಿಕ್ವಿಡೇಟರ್ಸ್, ನಾವೇ ಈ ಒಂದು ಕಂಪ್ನಿಲಿರುವಂಥ ಅಸೆಟ್ಸ್ನೆಲ್ಲ ರಿಯಲೈಸ್ ಮಾಡಿ ಅದ್ರ ವ್ಯಾಲ್ಯೂ ಏನು ಬರುತ್ತೋ ಅದನ್ನ ತಗೊಂಡು ಕ್ರೆಡಿಟರ್ಸಿಗೆ ಎಕ್ಸ್ಪೆನ್ಸಸ್ಗೆ ಏನೇನು ಅಮೌಂಟ್ ಹೋಗಬೇಕು ಅದನ್ನೆಲ್ಲ ಶೇರ್ ಮಾಡಿ ಮಿಕ್ಕಿರೋ ಅಮೌಂಟನ್ನು ನಾವು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇರುವಂಥದ್ದು. ಆ ರೀತಿ ಇವಾಗ ನಾವು ಮಾಡಬೇಕು. ಇವಾಗ ನಾವೇ ಲಿಕ್ವಿಡೇಟರ್ಸ್, ಓಕೆನಾ. ಅಲೋಯಿಂಗ್ ಫಾರ್ ಹಿಸ್ ರೆಮ್ಯುನರೇಷನ್ 2% ಆನ್ ಅಸೆಟ್ ರಿಯಲೈಸ್ಡ್, ಅಮೌಂಟ್ ರಿಯಲೈಸ್ಡ್. ಅಂದರೆ ರೆಮ್ಯುನರೇಷನ್ ಕೊಡಬೇಕಲ್ವ ಲಿಕ್ವಿಡೇಟರ್ಸ್ಗೆ, ಅವ್ನು ಕೆಲಸ ಮಾಡೋದಕ್ಕೆ ಅವನಿಗೆ ರೆಮ್ಯುನರೇಷನ್ ಕೊಡಬೇಕು ಅಥವಾ ಕಮಿಷನ್ ಕೊಡಬೇಕು. ಏನರ ಮೇಲೆ ಕೊಡಬೇಕು ಅಂದರೆ 2% ಆನ್ ಅಮೌಂಟ್ ರಿಯಲೈಸ್ಡ್. ಅಮೌಂಟ್ ರಿಯಲೈಸ್ಡ್ ಅಂದರೆ ಯಾವೆಲ್ಲ ಅಸೆಟ್ಸ್ ಇದಾವಲ್ಲ ಅಸೆಟ್ಸ್ ರಿಯಲೈಸ್ ಆಗಿರೋಂಥ ವ್ಯಾಲ್ಯೂನ ಟೋಟಲ್, ಅಂದರೆ ಟೋಟಲ್ ರಿಸಿಪ್ಟ್ಸ್ ಏನು ಬರುತ್ತೆ ಆ ಒಂದು ಟೋಟಲ್ ರಿಸಿಪ್ಟ್ಸ್ ಮೇಲೆ 2%ನ ಕೊಡ್ತಕ್ಕಂಥದ್ದು. ಅದಾದಮೇಲೆ 2% ಆನ್ ದಿ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಂದರೆ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಿದೆ ಅಲ್ಲ ಈ ಒಂದು ಅಮೌಂಟಿನ ಮೇಲೆ 2% ಕೊಡ್ಬೇಕಂತೆ. ಈ ಒಂದು ಅಮೌಂಟಿಗೆ ಕ್ಯಾಲ್ಕುಲೇಷನ್ ಬರ್ತದೆ, ಸಪ್ರೇಟ್ ಕ್ಯಾಲ್ಕುಲೇಷನ್. ಅದನ್ನ ಮುಂದೆ ನೋಡೋಣ. ಅದಾದ್ಮೇಲೆ ಅದರ್ ದನ್ ದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂತ ಬಂದಾಗ ಈ ಒಂದು ಕ್ರೆಡಿಟರ್ಸ್ ಅಲ್ಲಿ 3 ತರ ಬರುತ್ತೆ. ಒಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು, ಇನ್ನೊಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು, ಅದಾದ್ಮೇಲೆ ಸೆಕ್ಯೂರ್ಡ್ ಕ್ರೆಡಿಟರ್ಸು. ಬರೇ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ರೆ ಅವಾಗ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನು ಆಡ್ ಮಾಡ್ಕೊಬೇಕಾಗಿತ್ತು.
ಇಲ್ಲಿ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರುವಾಗ ಸೊ ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ವ್ಯಾಲ್ಯೂ ಮೇಲೆ 2% ನಾವು ಕೊಡಬೇಕು. ಓಕೆನಾ. ಸೊ ಅದಾದ್ಮೇಲೆ ಇಲ್ಲಿ ಎಕ್ಸ್ಪೆನ್ಸಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಇವರಿಗೆಲ್ಲ ನಾವು ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾಕಂದ್ರೆ ಇವರೆಲ್ಲ ಕಂಪನಿಗೆ ಇನ್ವೆಸ್ಟ್ ಮಾಡಿರೋಂಥವ್ರು. ಓಕೆನಾ. ಅದಾದ್ಮೇಲೆ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈ ಒಂದು ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂನ ರಿಸಿಪ್ಟ್ ಸೈಡ್ ಅಲ್ಲಿ ಆಗ್ತಾ ಹೋಗ್ಬೇಕು. ಸೊ ಇವಾಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ವ್ಯಾಲ್ಯೂ 20,000 ಇದೆ ಅಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದಾಗ ಒಂದು 15,000 ಇರುತ್ತೆ. ಸೊ ಇವಾಗ ಲಿಕ್ವಿಡೇಷನ್ ಮಾಡುವಂತ ಟೈಮ್ ಅಲ್ಲಿ ಆ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ವ್ಯಾಲ್ಯೂ ಏನಾಗಿದೆ 20,000 ಆಗಿದೆ. ಅದಾದ್ಮೇಲೆ ಪ್ಲಾಂಟ್ ಅಂಡ್ ಮೆಷಿನರಿ ಇದು ತಗೋಬೇಕಾದ್ರೆ ಒಂದು 20,000 ಇರುತ್ತೆ. ಸೊ ಇವಾಗ 18,650 ರೂಪಾಯಿ ಆಗಿದೆ, ಅಂದ್ರೆ ಅದು ಯೂಸ್ ಮಾಡಿ ಅದ್ರ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗಿರುತ್ತೆ. ಸೊ ಆ ತರ ಅಸೆಟ್ಸ್ ನ ರಿಯಲೈಸ್ಡ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಅದಾದ್ಮೇಲೆ ಒಂದು ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ, ಅದೇನು ಅಂದ್ರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಇದು 1,000. ಸೊ ಇದಾದ್ಮೇಲೆ ಇದಿಷ್ಟು ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ನಾವು ಲಿಕ್ವಿಡೇಟರ್ಸ್ ಅಕೌಂಟ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಲಿಕ್ವಿಡೇಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಫಾರ್ಮೆಟ್ ಈ ತರ ಇದೆ. ಸೊ ರಿಸಿಪ್ಟ್ಸ್, ಪೇಮೆಂಟ್ಸ್, ಅಮೌಂಟ್ ಕಾಲಮ್. ಸೊ ಹೆಡ್ಡಿಂಗು ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ಸ್. ಸೊ ಈಗ ಒಂದೊಂದೇ ಕ್ವಶನ್ ಇರುವಂತದನ್ನ ಫಾರ್ಮೆಟಿಗೆ ಆಗ್ತಾ ಹೋಗೋಣ. ಸೊ ಫಸ್ಟ್ ಗೆ ಏನಂತ ಕೊಟ್ಟಿದ್ದಾರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ನಾವು ಫಸ್ಟ್ ರಿಸಿಪ್ಟ್ ಸೈಡ್ ಅಲ್ಲಿ ಕವರ್ ಮಾಡ್ಕೊಂತ ಹೋಗ್ಬೇಕು, ಈ ಸೈಡಿಗೆ ರಿಸಿಪ್ಟ್ ಸೈಡಿಗೆ. ಸೊ ರಿಸಿಪ್ಟ್ ಸೈಡ್ ಅಲ್ಲಿ ಏನಾಗ್ತೀವಿ ಅಂದ್ರೆ ಅಸೆಟ್ ಏನ್ ರಿಯಲೈಸ್ ಆಗಿರುತ್ತೆ ಸೊ ಆ ವ್ಯಾಲ್ಯೂನ ನಾವು ರಿಸಿಪ್ಟ್ ಸೈಡ್ ಆಗ್ತಾ ಹೋಗ್ತೀವಿ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 20,000 ರೂಪಾಯಿ ಇದೆ. ಸೊ ಫಸ್ಟಿಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 20,000. ಅದಾದ್ಮೇಲೆ ಪ್ಲಾಂಟ್ ಅಂಡ್ ಮೆಷಿನರಿ 18,650. ಅದಾದ್ಮೇಲೆ ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್. ಸೊ ಇದರ ವ್ಯಾಲ್ಯೂ 1,000 ರೂಪೀಸ್. ಸೊ ಇದನ್ನ ಟೋಟಲ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ರಿಸಿಪ್ಟ್ ಸಿಗ್ತಾ ಹೋಗುತ್ತೆ. ಸೊ 20,000, 80,650 ಅಂದ್ರೆ 38,650, 1,000, 39,650. ಸೊ ಟೋಟಲ್ ಅಲ್ಲಿ ಹಾಕೋಣ 39,650. ಸೊ ಇದು ಟೋಟಲ್ ರಿಸಿಪ್ಟ್ಸ್. ಓಕೆನಾ. ಟೋಟಲ್ ರಿಸಿಪ್ಟ್ಸ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಸೊ ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಸೊ ಈ ಒಂದಕ್ಕೆ ಸ್ಪೆಷಲ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ಆ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಟೋಟಲ್ ರಿಸಿಪ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆನಾ. ಸೊ ಈಗ ಪೇಮೆಂಟ್ ಸೈಡ್ ಆಗ್ತಾ ಬರೋಣ. ಸೊ ಫಸ್ಟಿಗೆ ಪೇಮೆಂಟ್ ಸೈಡ್ ಅಲ್ಲಿ, ಸೊ ನೆಕ್ಸ್ಟ್ ಕ್ರೆಡಿಟರ್ ಸೈಡ್ ಅಲ್ಲಿ ಫಸ್ಟಿಗೆ ಫಾರ್ಮೆಟ್ ಅಲ್ಲಿ ಬರುವಂತದ್ದು ಕಂಟೆಂಟ್ ಏನು ಅಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಕ್ವೆಶನ್ಸ್ ಅಲ್ಲಿ ನಮಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಅಮೌಂಟ್ ಎಲ್ಲೂ ನಮಗೆ ಮೆನ್ಷನ್ ಮಾಡಿಲ್ಲ. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಇನ್ಫಾರ್ಮೇಶನ್ ಕೊಡದಲ್ಲೇ ಇರೋ ಕಾರಣ ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಮೆನ್ಷನ್ ಮಾಡಿ ನಿಲ್ ಅಂತ ಹಾಕೋಬೇಕು. ಸೊ ಇಟ್ ಈಸ್ ಕಂಪಲ್ಸರಿ. ಸೊ ಅದಾದ್ಮೇಲೆ ಬರುವಂತದ್ದು ಲೀಗಲ್ ಎಕ್ಸ್ಪೆನ್ಸಸ್. ಲೀಗಲ್ ಎಕ್ಸ್ಪೆನ್ಸಸ್. ಸೊ ಇದೇ ಏನಕ್ಕೆ ಬರುತ್ತೆ ಅಂದ್ರೆ ಸೊ ಫಾರ್ಮೆಟ್ ಅಲ್ಲಿ ಇರುವಂತದ್ದೇ ಇದು. ಸೊ ನಿಮಗೆ ಫಾರ್ಮೆಟ್ ಬೇಕು ಅಂದ್ರೆ ಸೊ ಫಾರ್ಮೆಟ್ ಇಲ್ಲಿದೆ. ಸೊ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು. ಸೊ ದಿಸ್ ಇಸ್ ದ ಫಾರ್ಮೆಟ್, ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ಸ್. ಸೊ ಇದ್ರ ಪ್ರಕಾರ ನಮ್ಗೆ ನೆಕ್ಸ್ಟ್ ಬರುವಂತದ್ದು ಲಿಕ್ವಿಡೇಟರ್ಸ್ ಎಕ್ಸ್ಪೆನ್ಸಸ್ ಆರ್ ಲೀಗಲ್ ಎಕ್ಸ್ಪೆನ್ಸಸ್. ಸೊ ಬೋತ್ ಆರ್ ದ ಸೇಮ್. ಸೊ ಲೀಗಲ್ ಎಕ್ಸ್ಪೆನ್ಸಸ್ ಆರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ ಈ ಒಂದು ಅಮೌಂಟ್ ನ ಹಾಕೋಬೇಕು 1,000 ರೂಪೀಸ್. ಸೊ ಇಲ್ಲಿ 1,000 ರೂಪೀಸ್ ನ ಹಾಕೋಣ. ಸೊ ಇದಾದ್ಮೇಲೆ ಫಾರ್ಮೆಟ್ ಅಲ್ಲಿ ಬರುವಂತದ್ದು ಲಿಕ್ವಿಡೇಟರ್ಸ್ ಕಮಿಷನ್. ಓಕೆನಾ. ಲಿಕ್ವಿಡೇಟರ್ಸ್ ಕಮಿಷನ್. ಓಕೆ. ಸೊ ಇದರಲ್ಲಿ ಕಮಿಷನ್ ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಸೊ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. 2% ಆನ್ ಅಮೌಂಟ್ ರಿಯಲೈಸ್ಡ್ ಅಂದ್ರೆ ಈ ಒಂದು ಟೋಟಲ್ ರಿಸಿಪ್ಟ್ಸ್ ಏನಿದೆ ಸೊ ಈ ಒಂದು ಟೋಟಲ್ ರಿಸಿಪ್ಟ್ಸ್ ಅಮೌಂಟ್ ರಿಯಲೈಸ್ಡ್ ಅಂದ್ರೆ ಈ ಒಂದು ಅಸೆಟ್ಸ್ ನ ರಿಯಲೈಸ್ಡ್ ವ್ಯಾಲ್ಯೂ ಏನಿದೆ ಸೊ ಇದನ್ನ ಅಮೌಂಟ್ ರಿಯಲೈಸ್ಡ್ ಕರೀತಾರೆ. ಸೊ ಒಂದ್ ವೇಳೆ ಇಲ್ಲಿ ಕ್ಯಾಶ್ ಏನೋ ಕೊಟ್ಟಿದ್ರೆ ಸೊ ನಾವು ಕ್ಯಾಶ್ ನ ಇನ್ಕ್ಲೂಡ್ ಮಾಡ್ಕೋಬೇಕಾಗಿತ್ತು. ಸೊ ಅದೇ ಜಾಗದಲ್ಲಿ ಇಲ್ಲಿ ಅಮೌಂಟ್ ರಿಯಲೈಸ್ ಅಂತ ಬದಲು ಅಸೆಟ್ ರಿಯಲೈಸ್ಡ್ ಅಂತ ಕೊಟ್ಟಿದ್ರೆ ಸೊ ಕೇವಲ ಈ ಮೂರನ್ನ ಮಾತ್ರ ಇನ್ಕ್ಲೂಡ್ ಮಾಡ್ಕೋಬೇಕು. ಕ್ಯಾಶ್ ಏನೋ ಕೊಟ್ಟಿದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಳೋಂಗಿರ್ಲಿಲ್ಲ. ಸೊ ಇಲ್ಲಿ ಕ್ಯಾಶ್ ಕೊಡ್ದಲ್ಲೇ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಇದರ ಟೋಟಲ್ ವ್ಯಾಲ್ಯೂನ ಸೊ ನಾವು ಅಸೆಟ್ ರಿಯಲೈಸ್ ಅಥವಾ ಅಮೌಂಟ್ ರಿಯಲೈಸ್ಡ್ ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 2% ಆನ್ ಅಮೌಂಟ್ ರಿಯಲೈಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ 2% ಆನ್ ಅಮೌಂಟ್ ರಿಯಲೈಸ್ಡ್. ಸೊ ಅಮೌಂಟ್ ರಿಯಲೈಸ್ಡ್ ಅಂತ ಬಂದಾಗ ಸೊ ನಾವು ಟೋಟಲ್ ರಿಸಿಪ್ಟ್ ವ್ಯಾಲ್ಯೂನ ಹಾಕೋಬೇಕು 39,650ನ. ಸೊ ಇಲ್ಲಿ 39,650 ಇಂಟು 2% ಅಂತ ಹಾಕೊಂಡು ನಾವು 2% ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು.
ಸೊ ಅಲ್ಲಿಗೆ ಅಮೌಂಟು 39,650. ಸೊ 39,650 ಇಂಟು 2%, ಅಂದರೆ ನಮಗೆ 793 ರುಪೀಸ್ ಬರುತ್ತೆ. 793 ರುಪೀಸ್ನ ಡೈರೆಕ್ಟಾಗಿ ಆಚೆ ಹಾಕೋಣ. ಸೊ ಇದಾದ್ಮೇಲೆ ಬರುವಂಥದ್ದು ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್. ಅದೇನಂದ್ರೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅದರ್ ದನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಹಾಕ್ಬಿಟ್ಟು ಸೊ ನಾವು ಈ ಒಂದು ಅಮೌಂಟ್ನ ರಿಯಲ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ 32,000 ಏನಿದೆ, ಸೊ ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವ್ಯಾಲ್ಯೂ ಅಲ್ಲ. ಸೊ ಇದನ್ನ ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅದು ಯಾವ ರೀತಿ ಅಂತ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ಇರುವಂಥ ಅದರ್ ವ್ಯಾಲ್ಯೂಸ್ ಏನಿದೆ ಅದನ್ನು ಹಾಕ್ಬಿಡೋಣ. ಸೊ ಇಲ್ಲಿಗೆ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹಾಕ್ಬಿಟ್ಟು ಸ್ಪೇಸ್ ಬಿಡೋಣ. ಸೊ ಅದಾದಮೇಲೆ ಇಲ್ಲಿಗೆ ಡಿಬೆಂಚರ್ ವ್ಯಾಲ್ಯೂ, ಡಿಬೆಂಚರ್ ಹೋಲ್ಡರ್ಸ್. ಸೊ ಡಿಬೆಂಚರ್ ಹೋಲ್ಡರ್ಸ್ಗೆ ಎಷ್ಟಿದೆ ಅಮೌಂಟು 10,000 ಇದೆ. ಸೊ ಆ 10,000 ಹಾಕೋಣ. ಡಿಬೆಂಚರ್ ಹೋಲ್ಡರ್ಸಲ್ಲಿ 10,000. ಸೊ ಅದಾದಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಕೂಡ 10,000, ಅದನ್ನು ಹಾಕೋಣ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್, ಸೊ ಇದು ಕೂಡ 10,000. ಸೊ ಇದಾದ್ಮೇಲೆ ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಕೊಡಬೇಕು, ಕ್ರೆಡಿಟಾರ್ಸ್. ಸೊ ಈ ಒಂದು ವ್ಯಾಲ್ಯೂನ ನಾವು ಕಂಡುಹಿಡ್ಕೋಬೇಕು. ಸೊ ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಅಂದರೆ, ಸೊ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ಇಲ್ಲಿ ನಮಗೆ ಟೋಟಲ್ ರಿಸೀಪ್ಟ್ಸ್ ಮತ್ತು ಟೋಟಲ್ ಪೇಮೆಂಟ್ಸ್ ಬೇಕು. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ಕಂಡುಹಿಡಬೇಕು ಅಂದರೆ ನಮಗೆ ಟೋಟಲ್ ರಿಸೀಪ್ಟ್ಸ್ ಮೈನಸ್ ಟೋಟಲ್ ಪೇಮೆಂಟ್ಸ್ ಬೇಕು. ಸೊ ಟೋಟಲ್ ರಿಸೀಪ್ಟ್ಸ್ ಬಂದ್ಬಿಟ್ಟು 39,650. ಸೊ ನಾವು ಟೋಟಲ್ ಪೇಮೆಂಟ್ಸ್ನ ಕಂಡುಹಿಡಬೇಕು. ಸೊ ಈ ಸೈಡ್ ಇರುವಂಥದ್ದೆಲ್ಲ ಟೋಟಲ್ ಪೇಮೆಂಟ್ಸ್ ಅಂತ ಅರ್ಥ. ಸೊ 1,000 ಪ್ಲಸ್ 793 ಪ್ಲಸ್ 10,000 ಪ್ಲಸ್ 10,000. ಸೊ 21,793 ಇಸ್ ಟೋಟಲ್ ಪೇಮೆಂಟ್ಸ್. ಓಕೆನಾ? ಟೋಟಲ್ ಪೇಮೆಂಟ್ಸಿಗೆ ಹಾಕೋಣ 21,793. ಸೊ ಇವೆರಡನ್ನು ಡಿಫ್ರೆನ್ಸ್ ಮಾಡಿದ್ರೆ 39,650 ಮೈನಸ್ 21,793. ಸೊ ನಮಗೆ ಸಿಗುವಂಥ ವ್ಯಾಲ್ಯೂ 17,857. ಸೊ ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವ್ಯಾಲ್ಯೂ. ಓಕೆನಾ? ಸೊ ಈ ಒಂದು ವ್ಯಾಲ್ಯೂನ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ಸೊ ಯಾವುದಕ್ಕೆ ಕಂಪೇರ್ ಮಾಡಬೇಕು ಅಂದರೆ ಕ್ವಶನ್ ಅಲ್ಲಿ ಕೊಟ್ಟಿರುವಂಥ ಅನ್ಸೆಕ್ಯೂರ್ಡ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಸೊ ಇದು 32,000 ಇದೆ. ಸೊ ಇಲ್ಲಿ ಬರ್ತಾ ಇರೋದು 17,857 ರುಪೀಸ್. ಸೊ ಈ ರೀತಿ ಕಂಪೇರ್ ಮಾಡಿದಾಗ ಇದು 32,000ಗೆ ಈಕ್ವಲ್ಲು ಇಲ್ಲ, 33,000 ಮೇಲೂ ಇಲ್ಲ. ಸೊ 32,000ಗಿನ್ನ ಕಡಿಮೆ ಇರೋದ್ರಿಂದ ಇದಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 17,857 ಇಂಟು 2% ಅಂತ ಕೊಟ್ಟಿರೋದಿಲ್ಲಿ. ಸೊ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ಈ ಒಂದು ವ್ಯಾಲ್ಯೂ 32,000ಗಿನ್ನ ಜಾಸ್ತಿ ಇಲ್ದಲೇ ಇರೋ ಕಾರಣಕ್ಕೆ ಸೊ ನಾವು 2/102 ಮಾಡ್ಕೊಳ್ತೀವಿ. ಸೊ ಹೆಂಗೆ ಅಂದರೆ, ಸೊ 100 ಡಿನಾಮಿನೇಟರ್ ಬರಬೇಕು, ಪ್ಲಸ್ ಮೇಲ್ಗಡೆ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಆ ಪರ್ಸೆಂಟ್ನ ಆ್ಯಡ್ ಮಾಡ್ಕೊಬೇಕು. ಸೊ ಅವಾಗ ನಮಗೆ 102 ಸಿಗುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಯಾಕೆ ಅಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗಿನ್ನ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ, ಸೊ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇರೋದ್ರಿಂದ ಸೊ ನಾವು ಈ ಥರ ಮಾಡ್ತಾ ಹೋಗ್ಬೇಕು. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ 17,857 ಇಂಟು 2/102 ಮಾಡಿದ್ರೆ ನಮಗೆ 350 ರುಪೀಸ್ ಬರುತ್ತೆ. ಓಕೆನಾ? ಸೊ ಈ 350ನ ನಾವು ಇಲ್ಲಿಗೆ ಹಾಕಬೇಕು. ಇಲ್ಲಿ 2% ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇದೆ. ಇಲ್ಲಿ 17,857 ಇಂಟು 2/102. ಸೊ ಇವಾಗ ನಮಗೆ 350 ರುಪೀಸ್ ಸಿಗುತ್ತೆ. ಸೊ ಈ 350ನ ಇದರಿಂದ ಮೈನಸ್ ಮಾಡ್ಕೋಬೇಕು. ಈ 350ನ ಇದರಿಂದ ಮೈನಸ್ ಮಾಡಿದ್ರೆ ನಮ್ಗೆ ಇನ್ನೊಂದು ಅಮೌಂಟ್ ಸಿಗುತ್ತೆ. ಸೊ 17,857 ಮೈನಸ್ 350. ಸೊ ನಮಗೆ 17,507 ಸಿಕ್ತು. 17,507. ಸೊ ಇದು ರಿಯಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ವ್ಯಾಲ್ಯೂ. ಓಕೆನಾ? 17,507. ಸೊ ಅದನ್ನು ಇಲ್ಲಿ ಹಾಕಬೇಕು, 17,507. ಓಕೆನಾ? ಸೊ ಈಗ ಟೋಟಲ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ 1,000 ಪ್ಲಸ್ 793 ಪ್ಲಸ್ 350
plus 10,000 plus 10,000 plus 17,507. So ಈಗ 39,650 39,650. ಸೊ ಈಗ ಬ್ಯಾಲೆನ್ಸ್ ಆಯಿತು 39,650. ಸೊ ಈ ರೀತಿಯಾಗಿ ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ಕ್ಯಾಲ್ಕುಲೇಷನ್. ಸೊ ಥ್ಯಾಂಕ್ ಯು ಗೈಸ್.